ಕತೆ ಹೆಸರು ಅಚ್ಚುಟು ಮತ್ತು ರಿಸೈಕಲ್ ಮಾಯಾಜಾಲ. ಒಂದು ವೇಳೆ ಅಚ್ಚುಟು ಎಂಬ 10 ವರ್ಷದ ಹುಡುಗನು ಹಸಿರು ಗಿಡಗಂಟಿಗಳಲ್ಲಿ ತುಂಬಿದ ಊರೊಂದರಲ್ಲಿ ವಾಸಿಸುತ್ತಿದ್ದ. ಅವನು ಬಹಳ ಕುತೂಹಲದಿಂದ ಊರಿನ ಎಲ್ಲವನ್ನೂ ನೋಡುತ್ತಿದ್ದ. ಆದರೆ ಅವನಿಗೆ ಒಂದು ವಿಷಯ ತುಂಬಾ ಕಿಸಿಕಿಸಿತಿತ್ತು. ರಸ್ತೆಗಳಲ್ಲಿ ಎಲ್ಲೆಲ್ಲಿ ತ್ಯಾಜ್ಯ ಪದಾರ್ಥಗಳು, ಕಾಗದ, ಪ್ಲಾಸ್ಟಿಕ್, ಚಿಪ್ಸ್ ಹೊದಿಕೆಗಳು ಹರಡಿದ್ದವು. ಒಂದು ದಿನ ಅವನು ಶಾಲೆಯಿಂದ ಮನೆಗೆ ಬರುವಾಗ ಒಂದು ಬೂದು ಬಣ್ಣದ ಹಳೆಯ ಬ್ಯಾಗು ಕಂಡನು. ಅದನ್ನು ತೆಗೆದುಕೊಂಡು ನೋಡಿದಾಗ ಅದು ಮಾತಾಡಿತು. ನನ್ನ ಹೆಸರು ರಿಸಾ. ನಾನು ರಿಸೈಕಲ್ ಮಾಯಾಜಾಲದ ಬ್ಯಾಗು. ನಿನಗೆ ತ್ಯಾಜ್ಯವನ್ನು ಮರುಬಳಕೆ ಮಾಡುವ ಜಾದೂವನ್ನು ತೋರಿಸುತ್ತೀನಿ. ಅಚ್ಚುಟು ಆಶ್ಚರ್ಯದಿಂದ ನೋಟ ಹಾಕಿದ. ಓ, ನಿಜವಾ? ಏನು ಮಾಡಬಹುದು ನಾವಿನ್ನು? ರಿಸಾ ಹೇಳಿತು. ನಾನು ನಿನ್ನೊಂದಿಗೆ 3 ದಿನಗಳ ಸಾಹಸಕ್ಕೆ ಬರ್ತೀನಿ. ನಾವು ಉಡುಪಿದ ಪೇಪರ್, ಪ್ಲಾಸ್ಟಿಕ್ ಬಾಟಲಿಗಳು ಹಾಗೂ ಟಿನ್ ಕ್ಯಾನ್ಗಳನ್ನು ಬೇರ್ಪಡಿಸಿ ಅವನ್ನು ಹೊಸದಾಗಿ ರೂಪಾಂತರ ಮಾಡುವ ಜಾದೂ ನೋಡುವೆವು. ದಿನ 1. ಪೇಪರ್ ದಿನ. ಅವರು ಮನೆಯಲ್ಲಿದ್ದ ಹಳೆಯ ಪತ್ರಿಕೆಗಳನ್ನು, ಬುಕ್ ಹಾಳೆಗಳನ್ನು ಕೂಡಿಸಿದರು. ರಿಸಾ ಅವುಗಳನ್ನು ಪುಡಿ ಮಾಡಿ ನೀರಿನಲ್ಲಿ ಬೆರೆಸಿ ಮುದ್ದೆ ಮಾಡಿದಳು. ನಂತರ ಆ ಮುದ್ದೆಯನ್ನು ಬಟ್ಟೆಯ ಮೇಲೆ ಒಣಗಿಸಿ ಹೊಸ ಪೇಪರ್ ಮಾಡಿದಳು. ಅಚ್ಚುಟು ಆಶ್ಚರ್ಯದಿಂದ ಹೇಳಿದ, ಅಯ್ಯೋ, ಹಳೆಯ ಪೇಪರ್ನಿಂದ ಹೊಸ ಪೇಪರ್. ದಿನ 2. ಪ್ಲಾಸ್ಟಿಕ್ ದಿನ. ಅವರು ಊರಿನಲ್ಲಿ ಹರಡಿದ್ದ ಪ್ಲಾಸ್ಟಿಕ್ ಬಾಟಲಿಗಳನ್ನು ಕಲೆ ಹಾಕಿದರು. ರಿಸಾ ಅವುಗಳನ್ನು ಕರಗಿಸಿ ಬಣ್ಣದ ನಾಗಳನ್ನಾಗಿ ರೂಪಿಸಿದಳು. ಅಚ್ಚುಟು ಹೆದರಿದಂತೆ ಕೇಳಿದ, ಇದೊಂದು ಮಾಯಾಜಾಲವೇನೋ? ದಿನ 3. ಲೋಹದ ದಿನ. ಈ ಬಾರಿ ಟಿನ್ ಕ್ಯಾನ್ಗಳನ್ನು ಕಲೆ ಹಾಕಿದವರು. ರಿಸಾ ಅವುಗಳನ್ನು ಸ್ವಚ್ಛಗೊಳಿಸಿ ಅವುಗಳಿಂದ ಪೆನ್ ಸ್ಟ್ಯಾಂಡ್ ಮತ್ತು ಪುಟ್ಟ ಲ್ಯಾಂಪು ಮಾಡಿದಳು. 3 ದಿನಗಳ ನಂತರ ರಿಸಾ ಹೇಳಿದಳು, ಈಗ ನಿನಗೆ ಗೊತ್ತಾಯಿತಾ ತ್ಯಾಜ್ಯವನ್ನು ಬೆಳೆಯುವಂತಹ ಹೊಸದಾಗಿ ರೂಪಿಸಬಹುದೆಂದು? ಅಚ್ಚುಟು ಸಂತೋಷದಿಂದ ಹೌದು ಅಂದ. ಇನ್ನು ಮುಂದೆ ಅವನು ತಾನೇ ರಿಸೈಕ್ಲಿಂಗ್ ನಾಯಕನಾಗಿ ಊರಿನ ಮಕ್ಕಳಿಗೆ ಉಪದೇಶ ನೀಡಲು ಆರಂಭಿಸಿದ. ಪಾಠ: ಪ್ರತಿ ತ್ಯಾಜ್ಯವಸ್ತು ಕೂಡ ಎಲ್ಲಿ ಎಡವಿದೆಯೋ ಅಲ್ಲೇ ಮುಗಿಯದಿರಬೇಕು. ನಾವು ಅದನ್ನು ಸರಿಯಾಗಿ ಬಳಸಿದರೆ ಅದು ಮತ್ತೊಮ್ಮೆ ಉಪಯುಕ್ತವಾಗಬಹುದು. ಕತೆ ಹೆಸರು ಅಚ್ಚುಟು ಮತ್ತು ರಿಸೈಕಲ್ ಮಾಯಾಜಾಲ. ಒಂದು ವೇಳೆ ಅಚ್ಚುಟು ಎಂಬ 10 ವರ್ಷದ ಹುಡುಗನು ಹಸಿರು ಗಿಡಗಂಟಿಗಳಲ್ಲಿ ತುಂಬಿದ ಊರೊಂದರಲ್ಲಿ ವಾಸಿಸುತ್ತಿದ್ದ. ಅವನು ಬಹಳ ಕುತೂಹಲದಿಂದ ಊರಿನ ಎಲ್ಲವನ್ನೂ ನೋಡುತ್ತಿದ್ದ. ಆದರೆ ಅವನಿಗೆ ಒಂದು ವಿಷಯ ತುಂಬಾ ಕಿಸಿಕಿಸಿತಿತ್ತು. ರಸ್ತೆಗಳಲ್ಲಿ ಎಲ್ಲೆಲ್ಲಿ ತ್ಯಾಜ್ಯ ಪದಾರ್ಥಗಳು, ಕಾಗದ, ಪ್ಲಾಸ್ಟಿಕ್, ಚಿಪ್ಸ್ ಹೊದಿಕೆಗಳು ಹರಡಿದ್ದವು. ಒಂದು ದಿನ ಅವನು ಶಾಲೆಯಿಂದ ಮನೆಗೆ ಬರುವಾಗ ಒಂದು ಬೂದು ಬಣ್ಣದ ಹಳೆಯ ಬ್ಯಾಗು ಕಂಡನು. ಅದನ್ನು ತೆಗೆದುಕೊಂಡು ನೋಡಿದಾಗ ಅದು ಮಾತಾಡಿತು. ನನ್ನ ಹೆಸರು ರಿಸಾ. ನಾನು ರಿಸೈಕಲ್ ಮಾಯಾಜಾಲದ ಬ್ಯಾಗು. ನಿನಗೆ ತ್ಯಾಜ್ಯವನ್ನು ಮರುಬಳಕೆ ಮಾಡುವ ಜಾದೂವನ್ನು ತೋರಿಸುತ್ತೀನಿ. ಅಚ್ಚುಟು ಆಶ್ಚರ್ಯದಿಂದ ನೋಟ ಹಾಕಿದ. ಓ, ನಿಜವಾ? ಏನು ಮಾಡಬಹುದು ನಾವಿನ್ನು? ರಿಸಾ ಹೇಳಿತು. ನಾನು ನಿನ್ನೊಂದಿಗೆ 3 ದಿನಗಳ ಸಾಹಸಕ್ಕೆ ಬರ್ತೀನಿ. ನಾವು ಉಡುಪಿದ ಪೇಪರ್, ಪ್ಲಾಸ್ಟಿಕ್ ಬಾಟಲಿಗಳು ಹಾಗೂ ಟಿನ್ ಕ್ಯಾನ್ಗಳನ್ನು ಬೇರ್ಪಡಿಸಿ ಅವನ್ನು ಹೊಸದಾಗಿ ರೂಪಾಂತರ ಮಾಡುವ ಜಾದೂ ನೋಡುವೆವು. ದಿನ 1. ಪೇಪರ್ ದಿನ. ಅವರು ಮನೆಯಲ್ಲಿದ್ದ ಹಳೆಯ ಪತ್ರಿಕೆಗಳನ್ನು, ಬುಕ್ ಹಾಳೆಗಳನ್ನು ಕೂಡಿಸಿದರು. ರಿಸಾ ಅವುಗಳನ್ನು ಪುಡಿ ಮಾಡಿ ನೀರಿನಲ್ಲಿ ಬೆರೆಸಿ ಮುದ್ದೆ ಮಾಡಿದಳು. ನಂತರ ಆ ಮುದ್ದೆಯನ್ನು ಬಟ್ಟೆಯ ಮೇಲೆ ಒಣಗಿಸಿ ಹೊಸ ಪೇಪರ್ ಮಾಡಿದಳು. ಅಚ್ಚುಟು ಆಶ್ಚರ್ಯದಿಂದ ಹೇಳಿದ, ಅಯ್ಯೋ, ಹಳೆಯ ಪೇಪರ್ನಿಂದ ಹೊಸ ಪೇಪರ್. ದಿನ 2. ಪ್ಲಾಸ್ಟಿಕ್ ದಿನ. ಅವರು ಊರಿನಲ್ಲಿ ಹರಡಿದ್ದ ಪ್ಲಾಸ್ಟಿಕ್ ಬಾಟಲಿಗಳನ್ನು ಕಲೆ ಹಾಕಿದರು. ರಿಸಾ ಅವುಗಳನ್ನು ಕರಗಿಸಿ ಬಣ್ಣದ ನಾಗಳನ್ನಾಗಿ ರೂಪಿಸಿದಳು. ಅಚ್ಚುಟು ಹೆದರಿದಂತೆ ಕೇಳಿದ, ಇದೊಂದು ಮಾಯಾಜಾಲವೇನೋ? ದಿನ 3. ಲೋಹದ ದಿನ. ಈ ಬಾರಿ ಟಿನ್ ಕ್ಯಾನ್ಗಳನ್ನು ಕಲೆ ಹಾಕಿದವರು. ರಿಸಾ ಅವುಗಳನ್ನು ಸ್ವಚ್ಛಗೊಳಿಸಿ ಅವುಗಳಿಂದ ಪೆನ್ ಸ್ಟ್ಯಾಂಡ್ ಮತ್ತು ಪುಟ್ಟ ಲ್ಯಾಂಪು ಮಾಡಿದಳು. 3 ದಿನಗಳ ನಂತರ ರಿಸಾ ಹೇಳಿದಳು, ಈಗ ನಿನಗೆ ಗೊತ್ತಾಯಿತಾ ತ್ಯಾಜ್ಯವನ್ನು ಬೆಳೆಯುವಂತಹ ಹೊಸದಾಗಿ ರೂಪಿಸಬಹುದೆಂದು? ಅಚ್ಚುಟು ಸಂತೋಷದಿಂದ ಹೌದು ಅಂದ. ಇನ್ನು ಮುಂದೆ ಅವನು ತಾನೇ ರಿಸೈಕ್ಲಿಂಗ್ ನಾಯಕನಾಗಿ ಊರಿನ ಮಕ್ಕಳಿಗೆ ಉಪದೇಶ ನೀಡಲು ಆರಂಭಿಸಿದ. ಪಾಠ: ಪ್ರತಿ ತ್ಯಾಜ್ಯವಸ್ತು ಕೂಡ ಎಲ್ಲಿ ಎಡವಿದೆಯೋ ಅಲ್ಲೇ ಮುಗಿಯದಿರಬೇಕು. ನಾವು ಅದನ್ನು ಸರಿಯಾಗಿ ಬಳಸಿದರೆ ಅದು ಮತ್ತೊಮ್ಮೆ ಉಪಯುಕ್ತವಾಗಬಹುದು.